ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಈ ವಿಡಿಯೋ ನೋಡ್ಲೇಬೇಕು. ನಿಮ್ಮ ಕಾಂಗ್ರೆಸ್ನವರು ಮತ್ತು ಈ ಸಂಪೂರ್ಣ ಇಂಡಿ ಕೂಟ ಯಾವಾಗ್ಲೂ ಒಂದ್ ಮಾತು ಹೇಳ್ತಾ ಇರ್ತಾರೆ, ನಾವು ಮುಸ್ಲಿಮರ ಪರ, ಮೈನಾರಿಟಿ ಹಕ್ಕುಗಳು, ತುಷ್ಟೀಕರಣ ರಾಜಕೀಯ. ಆದ್ರೆ ನಿಜವಾದ ಪ್ರಶ್ನೆ ಏನಂದ್ರೆ, ನಿಜವಾಗ್ಲೂ ಮುಸಲ್ಮಾನರು ಕಾಂಗ್ರೆಸ್ಗೆ ಗೆಲ್ಲಿಸೋಕೆ ವೋಟ್ ಮಾಡ್ತಾರ? ಉತ್ತರ ಕೇಳಿ. ಅವ್ರು ಎಲ್ಲಿ ಮೈನಾರಿಟಿ ಆಗಿದ್ದಾರೋ ಅಲ್ಲಿ ಅವ್ರು ವೋಟ್ ಮಾಡೋದು ಕಾಂಗ್ರೆಸ್ಗೆ ಅಲ್ಲ, ಐಡಿಯಾಲಜಿಗೂ ಅಲ್ಲ. ಅವ್ರು ವೋಟ್ ಮಾಡೋದು ಬಿಜೆಪಿಯನ್ನು ಸೋಲಿಸುವ ಕೆಪಾಸಿಟಿ ಇರೋ ಕ್ಯಾಂಡಿಡೇಟ್ಗೆ. ಪಕ್ಷ ಯಾವುದೇ ಆಗಿರ್ಲಿ ಅದಕ್ಕೆ ವೋಟ್. ಆದ್ರೆ ಅವ್ರು ಎಲ್ಲಿ ಮೆಜಾರಿಟಿ ಆಗ್ತಾರೋ ಅಲ್ಲಿ ಪಿಕ್ಚರ್ ಸಂಪೂರ್ಣ ಡಿಫ್ರೆಂಟ್. ಅಲ್ಲಿ ಕಾಂಗ್ರೆಸ್ಗೆ ವೋಟ್ ಅಲ್ಲ, ಬಿಜೆಪಿಗೂ ವೋಟ್ ಅಲ್ಲ. ಅಲ್ಲಿ ಅವ್ರು ವೋಟ್ ಮಾಡೋದು ತಮ್ಮದೇ ಆದ ಇಸ್ಲಾಂ ಪಕ್ಷಗಳಿಗೆ. AIMIM, ಮುಸ್ಲಿಂ ಲೀಗ್, ಇಸ್ಲಾಂ, SDPI. ಇದು ಎಲಿಗೇಷನ್, ಅಸಂಪ್ಷನ್ ಅಲ್ಲ, ಇದು ಎಲೆಕ್ಷನ್ ರಿಸಲ್ಟ್. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಮಹಾರಾಷ್ಟ್ರದ ಮಾಲೇಗಾಂವ್ ಮಹಾನಗರ ಪಾಲಿಕೆ. ಅಲ್ಲಿ ಮೊದಲ ಬಾರಿಗೆ ಸ್ಪರ್ಧಿಸಿದ ಇಸ್ಲಾಂ ಪಕ್ಷ ಒಟ್ಟು 84 ಸ್ಥಾನಗಳಲ್ಲಿ 35 ಗೆದ್ದು ವರ್ಷಗಳಿಂದ ಇದ್ದ ಕಾಂಗ್ರೆಸ್ ಪ್ರಾಬಲ್ಯಕ್ಕೆ ಬ್ರೇಕ್ ಹಾಕಿದೆ. ಅದೇ ಪಾಲಿಕೆಯಲ್ಲಿ AIMIM 21 ಸ್ಥಾನಗಳು, ಬಿಜೆಪಿ 2 ಸ್ಥಾನಗಳು, ಕಾಂಗ್ರೆಸ್ ಕೇವಲ 3 ಸ್ಥಾನಗಳಲ್ಲಿ ಗೆದ್ಕೊಂಡಿದೆ. ಇದು ಕೋ ಇನ್ಸಿಡೆನ್ಸ್ ಅಲ್ಲ, ಇದು ಕ್ಲಿಯರ್ ಪೊಲಿಟಿಕಲ್ ಮೆಸೇಜ್. ಇಂಡಿ ಕೂಟಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ, ತುಷ್ಟೀಕರಣ ರಾಜಕೀಯಕ್ಕೆ. ಇದೊಂದೇ ಅಲ್ಲ, ನಾಂದೇಡ್ ವಾಗ್ಲಾ ಪಾಲಿಕೆ ಒಟ್ಟು 81 ಸ್ಥಾನಗಳಲ್ಲಿ ಬಿಜೆಪಿ 45, AIMIM 14. ಧುಲೆ 74 ಸ್ಥಾನಗಳಲ್ಲಿ 50ರಲ್ಲಿ ಬಿಜೆಪಿ, AIMIM 8. ಸೋಲಾಪುರ 102 ಸ್ಥಾನಗಳಲ್ಲಿ ಬಿಜೆಪಿ 87, AIMIM 8. ಛತ್ರಪತಿ ಸಂಭಾಜಿನಗರ 115 ಸ್ಥಾನಗಳಲ್ಲಿ ಬಿಜೆಪಿ 57ರಲ್ಲಿ ಗೆದ್ಕೊಂಡಿದೆ, AIMIM 33. ಈ ಎಲ್ಲಾ ಪಾಲಿಕೆಗಳಲ್ಲಿ AIMIM 2ನೇ ಅತಿ ದೊಡ್ಡ ಪಕ್ಷ. ಇದರಿಂದ ಮೆಸೇಜ್ ಕ್ಲಿಯರ್, ನಾವು ಮೈನಾರಿಟಿ ಆಗಿರುವ ತನಕ ಮಾತ್ರ ನಿಮಗೆ ವೋಟ್. ನಾವು 40ರಿಂದ 50% ಕ್ರಾಸ್ ಮಾಡಿದ ತಕ್ಷಣ ನಮ್ಮ ವೋಟ್ ಕಾಂಗ್ರೆಸ್ಗೂ ಅಲ್ಲ, ಇಂಡಿ ಕೂಟಕ್ಕೂ ಅಲ್ಲ. ನಮ್ಮದೇ ಪಕ್ಷ, ನಮ್ಮದೇ ದರ್ಬಾರ್. ಅದು AIMIM ಆಗಿರ್ಬೋದು, ಇಸ್ಲಾಂ ಆಗಿರ್ಬೋದು, SDPI ಆಗಿರ್ಬೋದು. ಹೀಗಿರುವಾಗ ಒಂದ್ ಪ್ರಶ್ನೆ ಉಳಿಯುತ್ತೆ, ಯಾರಿಗೆ ತುಷ್ಟೀಕರಣ, ಯಾರಿಗೆ ಲಾಭ, ಯಾರಿಗೆ ರಾಜಕೀಯ ನಷ್ಟ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕಬೇಕು ಅಂದ್ರೆ ಐಡಿಯಾಲಜಿ ನೋಡ್ಬೇಡಿ, ಸ್ಪೀಚ್ ಕೇಳಬೇಡಿ, ಎಲೆಕ್ಷನ್ ರಿಸಲ್ಟ್ ನೋಡಿ ಅಷ್ಟೇ.